ವಿದ್ಯಾರ್ಥಿಗಳೇ ನಿಮಗೆಲ್ಲ ಈ ಒಂದು ಅವಧಿಗೆ ಸ್ವಾಗತವನ್ನು ವಹಿಸುತ್ತಾ ನಾವು ಇವತ್ತು ಪಾಠವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಒಂದು ಆಕ್ಟಿವಿಟಿ ಮಾಡೋಣ. ಸಣ್ಣದೊಂದು ಆಕ್ಟಿವಿಟಿ. ನಮಗೆ ಗುಣಿಸ್ಲಿಕ್ಕೆ ಬರಲ್ಲ ಅಂತಂದ್ರೆ, ಗುಣಾಕಾರವನ್ನ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಯಾವ ರೀತಿ ರೇಖೆಗಳನ್ನ ಎಳೆಯುವುದರ ಮುಖಾಂತರ ಗುಣಾಕಾರವನ್ನ ಮಾಡುವುದು. ಉದಾಹರಣೆ, ಯಾವುದೋ ಒಂದು 2 ಅಂಕಿಯ ಒಂದು ಸಂಖ್ಯೆ ತಗೋಣ. 23 × 21. ನನಗೆ ಗುಣಿಸ್ಲಿಕ್ಕೆ ಬರ್ತಾ ಇಲ್ಲ, ಬಟ್ ರೇಖೆ ಎಳೆಯಕ್ಕೆ ಬರುತ್ತಲ್ವ ನಮಗೆ. ರೇಖೆಗಳನ್ನು ಎಳೆಯುವುದರ ಮುಖಾಂತರ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಎಷ್ಟು ಇದೆ ಇಲ್ಲಿ ಸಂಖ್ಯೆ? 2 ಇದೆ. 2 ಗೆರೆಗಳನ್ನು ಎಳೆಯೋಣ. 1 2 ಗೆರೆ ಎಳೆದಿದ್ದೀವಿ. ನೆಕ್ಸ್ಟ್ ಎಷ್ಟಿದೆ ಅಂಕಿ? 3 ಗೆರೆಯನ್ನು ಎಳೆಯೋಣ. ಸ್ವಲ್ಪ ಬಿಟ್ಟು 1 2 3 ಗೆರೆ. ಈಗ ಮುಂದುವರೆದು ಈ ಕಡೆ ಬರೋಣ. ಎಷ್ಟೇ ಸಂಖ್ಯೆ ಇದೆ ಮಧ್ಯದ್ದು? 12. ಅದನ್ನ 2 ಗೆರೆ ಎಳೆಯೋಣ. 1 2 ಗೆರೆ ಎಳೆದಿದ್ದೀನಿ. ಈ ಕಡೆ ಎಷ್ಟಿದೆ? 1. ಈ ಗೆರೆ ಎಳೆದು ಗೆರೆ ಎಳೆಯಕ್ಕೆ ಬರುತ್ತೆ. ಉಳಿಸ್ಲಿಕ್ಕೆ ಬರಲಿಲ್ಲ ಅಂದ್ರೆ ಗೆರೆ ಎಳಿಬಹುದಲ್ವ? ಎಷ್ಟಿದೆ ಅಂತ ತಿಳಿಸಿ ಗೆರೆ ಎಳೆದಿದ್ವಿ. ಈಗ ಈ ಕ್ರಾಸ್ ಆಗಿರ್ತಕ್ಕಂತಹ ಈ ರೇಖೆ ಕ್ರಾಸ್ ಆಗಿರ್ತಕ್ಕಂಥ ಒಂದು ಎಣಿಸೋಣ. ಇಲ್ಲೊಂದು ಬಿಂದು ಇದೆ ಕ್ರಾಸ್ ಆಗಿರ್ತಕ್ಕಂಥದ್ದು, ಇಲ್ಲೊಂದಿದೆ 2, ಇಲ್ಲೊಂದಿದೆ 3. ಒಟ್ಟು ಎಷ್ಟಾದ್ರು? 3 ಇದಾವೆ. ಆ 3ಅನ್ನು ಇಲ್ಲಿ ಬರಿತಾ ಇದ್ದೀವಿ. ಈಗ ಇಲ್ಲಿ ಮಾಡೋಣ ಅಂತ. 1 2 3 4 5 6 7 8. ಇಲ್ಲಿಯೂ ಕೂಡ್ತಾ ಇದೆ. ಮೇಲಿನವು ಕೆಳಗೆ ಕೂಡ್ಲಿಕ್ಕೆ ಬರುತ್ತೆ. 1 2 3 4. ಹಾಗಿದ್ಮೇಲೆ 23 × 21 ಗುಣಿಸಿದ್ರೆ ಇಲ್ಲಿ ಬಂದೇನೆ 4 8 3 483 ಬರುತ್ತೋ ಇಲ್ಲೂ ಗುಣಿಸಿದ್ದೀವಿ. 23 × 21 ಗುಣಿಸಬೇಕು. 23 × 21 ಗುಣಿಸಿ. ಈ ಕಡೆ ನೋಡಿ. 1 3 3 1 2 2. ನೆಕ್ಸ್ಟ್ 2 3 6 2 4 3 8 4 483 ಗುಣಿಸ್ತಾ ಬಂದಿರತಕ್ಕಂಥ ಉತ್ತರ. ನಾವು ರೇಖೆಯನ್ನು ಎಳೆಯುವುದರ ಮುಖಾಂತರ ಅದೇ ಉತ್ತರ ಏನಾಗುತ್ತೆ? ಬರುತ್ತೆ. 23 × 21 ಹಾಕಿದ್ವಿ. ಗುಣಿಸಿದಾಗ ಇಷ್ಟು ಬಂತು, ರೇಖೆ ಎಳೆದಾಗೂ ಇಷ್ಟ ಬಂತು. ಹಾಗಿದ್ಮೇಲೆ ನನಗೆ ಗುಣಾಕಾರ ಬರೆದಿದ್ರೂ ಪರವಾಗಿಲ್ಲ, ರೇಖೆ ಎಳೆಯುವುದರ ಮುಖಾಂತರ ಏನ್ ಮಾಡ್ಬೋದು? ನಾವು ಗುಣಿಸ್ಬೋದು. ಬೇಕಿದ್ರೆ ಬೇರೆ ಸಂಖ್ಯೆಗಳನ್ನು ತಗೊಳ್ಳೋಣ. ಬೇರೆ ಸಂಖ್ಯೆಗಳನ್ನು ತಗೊಳ್ಳೋಣ. 1 43 × 32 ಅಂತಕ್ಕಂಥ ಸಂಖ್ಯೆ. ಈಗ ಫಸ್ಟ್ ಎಷ್ಟು ಗೆರೆ ಎಳಿಬೇಕು ನಾನು? 4. 1 2 3 4 ಗೆರೆ ಎಳೆದಿವಿ. ಆನಂತರ 3 ಗೆರೆ ಎಳಿಬೇಕು. 1 2 3 ಗೆರೆ ಎಳೆದು. ಸರಿನಾ? ಈ ಕಡೆ ಬರೋಣ. ಮಧ್ಯದ ಎಷ್ಟು ಗೆರೆ ಇದೆ? 3 ಗೆರೆ ಇದೆ. 1 2 3. ಈ ಕಡೆಗೆ ಎಷ್ಟು ಗೆರೆ ಇದೆ? 1 2 2 ಗೆರೆ. ಈಗ ಎಣಿಸ್ತಾ ಬರೋಣ. 1 2 3 4 5 6. ಎಷ್ಟು ಬಂತು? 6. ಇಲ್ಲಿ ಬರೋಣ. 1 2 3 4 5 6 7 8 9 10 11 12 13 14 15 16 17. ಇಲ್ಲಿ ಎಷ್ಟಿದಾವೆ? 17. 17ಕ್ಕೆ ಎಷ್ಟು ಬರ್ತದೆ? 7. ಮುಂದಿನ ಒಂದು ಕ್ಯಾರಿಯನ್ನ ಈ ಕಡೆಗೆ ಶಿಫ್ಟ್ ಮಾಡೋಣ. ಮುಂದಿನ ಇದಕ್ಕೆ ಈಗ ಎಣಿಸೋಣ. 1 2 3 4 5 6 7 8 9 10 11 12 13. ನೀವು ಗುಣಿಸಿ ನೋಡಿ.
1376 ಬರುತ್ತೋ ಇಲ್ವೋ ಇದೆಯಾ? ಆದ್ಮೇಲೆ ನನಗೆ ಮಗ್ಗಿ ಬದಿದ್ರು ಏನ್ ಮಾಡಬಹುದು? ರೇಖೆಗಳನ್ನ ಎಳೆಯುವುದ್ರ ಮುಖಾಂತರ ಏನ್ ಮಾಡಬಹುದು? ನಾವು ಗುಣಾಕಾರವನ್ನು ಈಸಿಯಾಗಿ ಮಾಡಬಹುದು. ಈಗ ಮುಂದುವರೆದು ನಾವು ಇವತ್ತಿನ ಒಂದು ಅಧ್ಯಾಯಕ್ಕೆ ಬರೋದಾದ್ರೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಆಕೃತಿ ಇದೆ, ಕಾಣುತ್ತಾ ನಿಮಗೆ? ಹಾಗಿದ್ಮೇಲೆ ರೇಖಾಗಣಿತದಲ್ಲಿ ಈ ಒಂದು ಆಕೃತಿ ಏನಂತ ಬಿಂದು ಅಂತಂದ್ರೆ ಅಗಲ ಇರುವುದಿಲ್ಲ, ಉದ್ದ ಇರುವುದಿಲ್ಲ, ದಪ್ಪ ಇರಲ್ಲ. ಈ ರೀತಿಯ ಒಂದು ಆಕೃತಿ ಏನಂತ ಕರಿತೀವಿ? ಬಿಂದು. ಇಲ್ಲೊಂದು ಆಕೃತಿ ಬರೆದೇನು? ಸರಳ ರೇಖೆ. ಮತ್ತೆ ಸರಳ ರೇಖೆ ನೋಡಿ, ಎರಡೂ ಕಡೆಗೂ ಅಂತ್ಯ ಬಿಂದುಗಳಿದ್ರೆ ಅದನ್ನ ರೇಖಾಖಂಡ ಅಂತ ಕರಿತೀವಿ. ಎರಡು ಅಂತ್ಯ ಬಿಂದುಗಳನ್ನ ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ಆದ್ಮೇಲೆ ಎರಡಕ್ಕೂ ಅಂತ್ಯ ಬಿಂದುಗಳಿದಾವೆ, ಇದನ್ನ ಏನಂತ ಕರಿತೀವಿ? ರೇಖಾ. ಒಂದು ಕಡೆಗೆ ನಾವು ಬಾಣದ ಗುರುತನ್ನು ಹಾಕೋಣ. ಈ ಬಾಣದ ಗುರುತು ಹಾಕಿದೀವಿ. ಈಗ ಏನಾಗುತ್ತೆ? ಬಾಣದ ಗುರುತಿದೆ. ಈಗ ಇದನ್ನ ಏನಂತ ಕರಿತೀವಿ? ಇದನ್ನ ನಾವು ಕಿರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಕಿರಣ. ಒಂದು ಕಡೆಗೆ ಅಂತ್ಯ ಬಿಂದು ಇದ್ರು ಮತ್ತೊಂದು ಕಡೆಗೆ ಈ ಕಿರಣವನ್ನು ಈ ರೀತಿ ಉದಿಸಬಹುದು. ಇದನ್ನ ಏನಂತ ಕರಿತೀವಿ? ಕಿರಣ ಅಂತ ಕರಿತೀವಿ. ಎರಡೂ ಕಡೆಗೆ ಬಾಣದ ಗುರುತಿದ್ರೆ ಇದನ್ನ ಎರಡೂ ಕಡೆಗೂ ಉದಿಸ ಮೂರು ರೇಖಾಖಂಡವನ್ನು ಬಳಸಿಕೊಂಡು ನಾನೊಂದು ಆಕೃತಿಯನ್ನು ಬರೀತಾ ಇದ್ದೀನಿ. ಈ ಆಕೃತಿಯನ್ನು ಏನಂತ ಕರೀತೀವಿ? ತ್ರಿಭುಜ. ಹಾಗಿದ್ಮೇಲೆ ಇವತ್ತು ನಾವು ತ್ರಿಭುಜಗಳು ಅಂತಕ್ಕಂತಹ ಒಂದು ಅಧ್ಯಾಯವನ್ನ ತಿಳ್ಕೊ. ಈ ತ್ರಿಭುಜಗಳು ಅಂತಕ್ಕಂಥದ್ದನ್ನ ಆದ್ಮೇಲೆ ಫಸ್ಟ್ ತ್ರಿಭುಜ ಅಂತಂದ್ರೆ ಏನು ಅಂತ ನೋಡ್ಬಿಡ. ಎಷ್ಟು ರೇಖಾಖಂಡಗಳಿದಾವೆ ಈ ತ್ರಿಭುಜಕ್ಕೆ? 3 ರೇಖಾಖಂಡಗಳು ಪರಸ್ಪರ ತಮ್ಮ ಅಂತ್ಯ ಬಿಂದುಗಳಲ್ಲಿ ಏನಾಗಿದ್ದಾವೆ? ಸಂಚಿದಾವೆ. 3 ರೇಖಾಖಂಡಗಳಿಂದ ಆವೃತ್ತವಾಗಿರ್ತಕ್ಕಂತಹ ಈ ಆಕೃತಿಯನ್ನು ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ನಾವು ಹಿಂದಿನ ತರಗತಿಗಳಲ್ಲಿ ತ್ರಿಭುಜಗಳ ಲಕ್ಷಣಗಳನ್ನು ಕಲಿತಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸರ್ವಸಮ ಆಕೃತಿಗಳು ಮತ್ತು ಸಮರೂಪ ಆಕೃತಿಗಳು. ಸರ್ವಸಮ ಆಕೃತಿಗಳು ಅಂತಂದ್ರೆ ಏನು? ಆಕೃತಿಗಳು ಸರ್ವಸಮ ಆಕೃತಿಗಳು ಅಂತಂದ್ರೆ ಏನು? ಸರ್ವಸಮ ಆಕೃತಿಗಳು ನೋಡಿ, ಆಕೃತಿಗಳು ಎಲ್ಲ ವಿಧದಲ್ಲೂ ಸಮನಾಗಿದ್ರೆ ಆ ಆಕೃತಿಗಳನ್ನು ಏನಂತ ಕರಿತೀವಿ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಉದಾಹರಣೆ ಇಲ್ಲಿ ನಾವು ಬುಕ್ ತೋರಿದ್ದೇವೆ. ಈ ಎರಡೂ ಬುಕ್ಕು ಒಂದರೊಂದರಲ್ಲೊಂದು ಐಕ್ಯಗೊಳ್ತಾ ಇದ್ದಾವೆ. ನಾವು ಈ ಕಡೆ ತಿರ್ಸಿದ್ವಿ, ಹೀಗೆ ನೋಡಿದ್ರು ಹಿಂದಿನ ಬುಕ್ ಕಾಣ್ತಾ ಇಲ್ಲ, ಹೀಗೆ ನೋಡಿದ್ರು ಏನಾಗ್ತಾ ಇಲ್ಲ, ಹಿಂದಿನ ಬುಕ್ ಕಾಣ್ತಾ ಇಲ್ಲ. ಅಂದ್ರೆ ಇದು ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿ ಉದ್ದನೂ ಒಂದೇ ಇದ್ದು ಅಗಲನೂ ಒಂದೇ ಇರತಕ್ಕಂತಹ ಆಕೃತಿಗಳು ಏನಾಗಿರ್ತವೆ? ಸರ್ವಸಮವಾಗಿರ್ತವೆ. ಉದ್ದ ಮತ್ತು ಅಗಲ ಎರಡು ಏನಾಗಿರ್ಬೇಕು? ಒಂದೇ ಇದ್ರೆ ಅವುಗಳು ಏನಾಗಿರ್ತವೆ? ಸರ್ವಸಮ. ಈಗ ನೋಡೋಣ, ಇಲ್ಲಿ ಬೇರೆ ಒಂದೆರಡು ತಂದಿದ್ದೀವಿ ನೋಡಿ. ಇಲ್ಲಿ ಎರಡು ಮುಚ್ಚುಳಗಳು ಅಂತಂದಿದ್ದೀನಿ ನಾನು.
ಈ ಮುಚ್ಚಳಗಳ ಮುಂಭಾಗಗಳು ಯಾವ ಆಕಾರದಲ್ಲಿದ್ದಾವೆ? ವೃತ್ತಾಕಾರ. ಇದು ಏನಾಗಿದೆ? ವೃತ್ತಾಕಾರದಲ್ಲಿದೆ. ಎರಡು ಏನಾಗಿದೆ? ಒಂದಕ್ಕೊಂದು ಸರ್ವ ಸಮನಾಗಿದೆ. ನೋಡಿ, ಎರಡರ ಆಕಾರ ಎಷ್ಟಿದೆ? ಒಂದೇ ವೃತ್ತ ಇದೆ, ಎರಡು ಕರೆಕ್ಟಾಗಿ ಹೊಂದ್ಕೊಂಡು. ಹಾಗಿದ್ಮೇಲೆ ಈ ಎರಡೂ ವೃತ್ತಗಳು ಯಾವಾಗ ಸರ್ವಸಮ ಆಗಿರ್ತವೆ? ಯಾವಾಗ ಸರ್ವಸಮ ಆಗಿರ್ತವೆ ಎರಡು ವೃತ್ತಗಳು? ನಾನು ಆಗಲೇ ಹೇಳಿದೆ, ಅದರ ಉದ್ದ ಏನಾಗಿರಬೇಕು? ಸಮನಾಗಿರ್ಬೇಕು. ಅಗಲನೂ ಏನಾಗಿರ್ಬೇಕು? ಒಂದಾಗಿದ್ರೆ ಆ ಎರಡು ಪುಸ್ತಕಗಳು ಏನಾಗಿರ್ತವೆ? ಸರ್ವಸಮ ಆಗಿರ್ತವೆ. ಆ ಆಯತವೆರಡು ಸರ್ವಸಮ. ಹಾಗಿದ್ಮೇಲೆ ವೃತ್ತಕ್ಕೆ ಏನನ್ನ ಬಳಸಿ ನಾವು ಎಳಿತೀವಿ? ತ್ರಿಜ್ಯ. ಹಾಗಿದ್ಮೇಲೆ ಎರಡು ವೃತ್ತಗಳು ಸರ್ವಸಮ ವೃತ್ತಗಳು ಅಂತ ಹೇಳಬೇಕು ಅಂತಂದ್ರೆ ಈ ಎರಡೂ ವೃತ್ತಗಳ ತ್ರಿಜ್ಯಗಳು ಏನಾಗಿರ್ಬೇಕು? ಒಂದೇ ಆಗಿದ್ರೆ ಆ ವೃತ್ತಗಳು ಏನಾಗಿರ್ತವೆ? ಸರ್ವಸಮ ವೃತ್ತಗಳಾಗಿರ್ತವೆ. ನೋಡಿ, ಎರಡು ಚೌಕಗಳಂತೂ ಒಂದಾಗಿದೆ. ಹಾಗಿದ್ಮೇಲೆ ಚೌಕದಲ್ಲಿ ನಾಲ್ಕು ಬಾಹುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಿದ್ಮೇಲೆ ಈ ಚೌಕದ ಒಂದು ಬಾವಿನ ಉದ್ದ ಎಷ್ಟಿರುತ್ತೋ ಈ ಚೌಕದ ಒಂದು ಬಾವಿನ ಅಳತೆ ಅಷ್ಟೇ ಇದ್ರೆ ಈ ಎರಡೂ ಚೌಕಗಳು ಏನಾಗಿರ್ತವೆ? ಸರ್ವಸಮ ಚೌಕಗಳಾಗ್ತವೆ. ಇನ್ನು ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಕೊಡ್ತಾ ಬರಬಹುದು. ಉದಾಹರಣೆ, ನಾವು ಕಾಯಿನ್ಗಳನ್ನು ನೋಡೋಣ. ಒಂದೇ ಇಸ್ವಿಯಲ್ಲಿ ಮುದ್ರಿಸಿರ್ತಕ್ಕಂತಹ ಎರಡು ಕಾಯಿನ್ಗಳು ಏನಾಗಿರ್ತವೆ? ಸರ್ವಸಮವಾಗಿರ್ತವೆ. ನೋಡಿ, ಕಾಯಿನ್ ನೋಡಿದೀವಿ ಎರಡನ್ನ. ₹1 ಕಾಯಿನ್. ಇವೆರಡು ಒಂದರಿಂದ ಒಂದು ಇಟ್ರೆ ಕಾಯಿನ್ಗಳು ಕಾಣ್ತಾ ಇದೆ. ಹಿಂದಿನ ಕಾಯಿನ್ ಇಲ್ಲ, ಈಗ ಇಟ್ರು ಕಾಣಲ್ಲ. ಇವೇನಾಗಿದ್ದಾವೆ? ಸರ್ವಸಮ. ಇವುಗಳ ಸುತ್ತಳತೆನೂ ಒಂದೇ ಆಗಿದೆ, ಇವುಗಳ ತ್ರಿಜ್ಯನೂ ಏನಾಗಿರುತ್ತೆ? ಒಂದೇ ಇರುತ್ತೆ. ಈ ರೀತಿಯ ಆಕೃತಿಗಳನ್ನ ನಾವೇನಂತ ಕರಿತೀವಿ? ಸರ್ವಸಮ ಆಕೃತಿಗಳು. ಈಗ ಸರ್ವಸಮ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಸಮರೂಪಿ ಆಕೃತಿಗಳು ಅಂತಂದ್ರೆ ಏನು ಅಂತ? ಸಮರೂಪಿ ಆಕೃತಿ ನೋಡಿ, ಈ ತ್ರಿಭುಜದಿಂದ ಇಟ್ರೆ ಈ ತ್ರಿಭುಜ ಕಾಣ್ತಾ ಇದೆಯಾ? ಇಲ್ಲ, ಹೌದಾ? ಈ ತ್ರಿಭುಜದಿಂದ ಇಟ್ರೆ ಈ ತ್ರಿಭುಜ ಕಾಣ್ತಾ ಇದೆಯಾ? ಆದ್ಮೇಲೆ ಇವೆರಡೂ ತ್ರಿಭುಜಗಳು ಏನಾಗಿದ್ದಾವೆ? ಸರ್ವಸಮ ಆಗಿದ್ದಾವೆ. ಎರಡೂ ತ್ರಿಭುಜಗಳೇನಾದ್ರು ಸರ್ವಸಮ ತ್ರಿಭುಜಗಳು ಅಂತ ಕರೀತಾರೆ. ಈಗ ಇದರ ಆಕಾರ ಯಾವುದಿದೆ? ವೃತ್ತಾಕಾರ ಇದೆ, ಹೌದಾ? ಇದರ ಆಕಾರ ಯಾವುದಿದೆ? ವೃತ್ತಾಕಾರ. ಇದರ ಆಕಾರ ಯಾವುದಿದೆ? ಇದು ಆಕಾರದಲ್ಲಿ ಏನಾಗಿದೆ? ಸಣ್ಣದಾಗಿದೆ. ಇದು ಆಕಾರದಲ್ಲಿ ಏನಾಗಿದೆ? ದೊಡ್ಡದಾಗಿದೆ. ಇದು ಚಿಕ್ಕ ಆಕಾರ ಇದೆ, ಇದು ದೊಡ್ಡ ಆಕಾರ. ನಾವು ಈ ಒಂದು ವೃತ್ತವನ್ನ ಬೆಳಕಿ ಹಿಡಿದವಪ್ಪ ಅಂತಂದ್ರೆ ನೆರಳು ಬೀಳ್ತದೆ. ಬೀಳುತ್ತಾ? ಯಾವ್ದಾದ್ರು ಲೈಟ್ ಅನ್ನ ಇದನ್ನ ಫೋಕಸ್ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ? ನೆರಳು ಬೀಳುತ್ತೆ. ಈ ನೆರಳು ಬಿದ್ದಾಗ ಈ ವೃತ್ತದ ಆಕಾರ ಇಲ್ಲಿರ್ತಕ್ಕಂಥ ಆಕಾರಕ್ಕೂ ಅಲ್ಲಿ ನೆರಳಿನ ಮೇಲೆ ಬಿದ್ದಿರ್ತಕ್ಕಂಥ ನೆರಳು ಬಿದ್ದಿರ್ತಲ್ಲ ಅದರ ಆಕಾರ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ, ಹೌದಾ? ಅದನ್ನ ನಾವು ಹಿಂದೆ ಮುಂದೆ ಈ ರೀತಿ ಮೂವ್ ಮಾಡಿದಾಗ ಸಣ್ಣದು ದೊಡ್ಡದಾಗುತ್ತೆ. ಸಣ್ಣದು ದೊಡ್ಡದಾದಾಗ ಅದು ಈ ಆಕಾರಕ್ಕೂ ಬರಬಹುದು, ಇಷ್ಟೇ ಅಗಲದ ಆಕಾರಕ್ಕೂ ಬರಬಹುದು, ಹೌದಾ? ಸಣ್ಣದು ದೊಡ್ಡದಾದಾಗ. ಹಾಗಿದ್ಮೇಲೆ ಇವು ನೋಡಿ, ಇವೆರಡನ್ನೂ ಎಂತಹ ವೃತ್ತಗಳು ಅಂತ ಕರಿತೀವಿ ಅಂತಂದ್ರೆ ಸಮರೂಪಿ ವೃತ್ತಗಳು, ಸಮರೂಪಿ ಆಕೃತಿಗಳು ಅಂತ ಕರಿತೀವಿ. ಸಮರೂಪಿ ಆಕೃತಿಗಳು ಅಥವಾ ಸಮರೂಪಿ ವೃತ್ತಗಳು. ಆಕಾರದಲ್ಲಿ ಏನಾಗಿದೆ? ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಅದೇ ರೀತಿ ಚೌಕವನ್ನು ತೋರೋಣ. ಚೌಕ ಅಂತಂದ್ರೆ ಈಗ ಚಿಕ್ಕ ಚೌಕ ತೋಡಿದೀವಿ, ಚಿಕ್ಕದಿದೆ. ಬಾವಿನ ಅಳತೆ 3 ಸೆಂಟಿಮೀಟರ್ ಇದೆ. ನಾವು ಬಾವಿನ ಅಳತೆ 6 ಸೆಂಟಿಮೀಟರ್ ತಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ? ಇದಕ್ಕಿಂತದ್ದು ಅದು ಆ 3 ಸೆಂಟಿಮೀಟರ್ ಇರತಕ್ಕಂತಹ ಬಾವು ಇರತಕ್ಕಂಥ ಚೌಕದ ಮತ್ತು 6 ಸೆಂಟಿಮೀಟರ್ ಇರತಕ್ಕಂಥ ಬಾಹುವಿನ ಚೌಕಗಳು ಏನಾಗಿರ್ತವೆ? ಸಮರೂಪಿ ಆಕೃತಿಗಳಾಗಿರ್ತವೆ. ಉದಾಹರಣೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನಾವು ತಾಜ್ ಮಹಲ್ ನೋಡ್ಲಿಕ್ಕೆ ಹೋಗಿರ್ತೀವಿ, ತಾಜ್ ಮಹಲ್ ನೋಡ್ತೀವಿ.
ಅಲ್ಲಿಂದ ಬರ್ಬೇಕಾದ್ರೆ ಏನ್ ಮಾಡ್ತೀವಿ, ಅಲ್ಲೇ ಮಾಡ್ತಕ್ಕಂತಹ ತಾಜ್ ಮಹಲ್ಗಳನ್ನ ತಗೊಂಡ್ಬರ್ತೀವಿ ಅಲ್ವಾ. ಆ ತಾಜ್ ಮಹಲ್ ಅಲ್ಲಿ ನೋಡಿದ್ದು ದೊಡ್ಡದಾಗಿರ್ತಕ್ಕಂಥ ತಾಜ್ ಮಹಲ್ ನೋಡಿದ್ವಿ, ಇಲ್ಲಿ ತಂದಿದ್ದು ಸಣ್ಣದಾಗಿರ್ತಕ್ಕಂತಹ ತಾಜ್ ಮಹಲ್ ಏನ್ ಮಾಡಿದ್ವಿ, ಮನೆಯಲ್ಲಿ ಇಟ್ಕೊಂಡಿದೀವಿ. ಅದರ ಆಕೃತಿ ಏನಾಗಿದೆ, ಒಂದೇ ಇದೆ. ಆಕೃತಿ ಒಂದೇ ಇದೆ, ಯಾವ್ದು ಬೇರೆ ಆಗಿದೆ, ಆಕಾರದಲ್ಲಿ ಬೇರೆ ಆಗಿದೆ. ಈ ರೀತಿ ಆಕಾರ ಒಂದೇ ಇದೆ, ಗಾತ್ರ ಏನಾಗಿದೆ, ಬೇರೆ ಬೇರೆ ಆಗಿದೆ. ಗಾತ್ರ ಬೇರೆ ಬೇರೆ ಆಗಿದ್ದು ಆಕಾರ ಒಂದೇ ಇರತಕ್ಕಂತಹ ಆಕೃತಿಗಳನ್ನ ನಾವೇನು ಸಮರೂಪಿಯ ಆಕೃತಿಗಳು. ಆಕಾರ ಒಂದೇ ಇರುತ್ತೆ, ಗಾತ್ರ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅಂತಹ ಆಕೃತಿಗಳನ್ನ ನಾವೇನಂತ ಕರಿತೀವಿ, ಸಮರೂಪಿಯ. ಹಾಗೆ ಸರ್ವಸಮ ಆಕೃತಿಗಳಿಗೆ ಆಕಾರನೂ ಒಂದೇ ಇರಬೇಕು, ಗಾತ್ರನೂ ಒಂದೇ ಇದ್ರೆ ಅವನೇನಂತ ಕರಿತೀವಿ, ಸರ್ವಸಮ ಆಕೃತಿಗಳು. ಅರ್ಥ ಆಗ್ತಾ ಇದೆಯಲ್ಲ. ನಾವು ಎರಡು ತ್ರಿಭುಜಗಳನ್ನು ನೋಡಿದ್ವಿ. ಈ ಎರಡು ತ್ರಿಭುಜಗಳು ಏನಾಗಿದ್ದಾವೆ, ಸರ್ವಸಮ. ಹಾಗಿದ್ಮೇಲೆ ಇವು ಸಮರೂಪಿ ಆಕೃತಿಗಳು ಹೌದು ಅಲ್ಲ? ನೋಡಿ, ಇವು ಸಮರೂಪಿ ಆಕೃತಿಗಳು ಹೌದು. ಯಾಕೆ, ಆಕಾರದಲ್ಲಿ ಏನಾಗಿದೆ, ಒಂದೇ ಆಗಿದೆ. ಗಾತ್ರದಲ್ಲಿ ಒಂದೇ ಆಗಿರಬಹುದು, ಆಗಿರದೇ ಇರಬಹುದು. ಹೌದಾ? ಯಾವಾಗ ಇವನ್ನ ಸಮರೂಪಿ ಆಕೃತಿಗಳು ಅಂತ ಹೇಳ್ತೀವಿ ಅಂತಂದ್ರೆ, ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಕೋನ ಎಷ್ಟಿರ್ತವೆ, 3 ಕೋನಗಳಿರ್ತವೆ. 3 ಕೋನಗಳಿರ್ತವೆ. ಆ 3 ಕೋನಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋಣ. ಇದು ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಇದು ಒಂದು 80 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ಮೂರನೇ ಕೋನ ಎಷ್ಟು ಡಿಗ್ರಿ ಇರುತ್ತೆ, ಇದು 80 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ. ಈ ಕೋನ ಎಷ್ಟು ಡಿಗ್ರಿ ಇರ್ತದೆ, 40 ಡಿಗ್ರಿ ಇರ್ತದೆ. ಯಾಕೆ 40 ಡಿಗ್ರಿ ಇರ್ತದೆ, ತ್ರಿಭುಜದ 3 ಒಳ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ, 180 ಡಿಗ್ರಿಗೆ. ಈ ಪಕ್ಕದಲ್ಲಿ ಇನ್ನೊಂದು ತ್ರಿಭುಜವನ್ನು ರಚಿಸ್ತೀವಿ, ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ತ್ರಿಭುಜವನ್ನು. ಈ ಕೋನದ ಅಳತೆನೂ 60 ಡಿಗ್ರಿ ಇದೆ, ಈ ಕೋನದ ಅಳತೆನೂ 80 ಡಿಗ್ರಿ ಇದೆ, ಈ ಕೋನದ ಅಳತೆನೂ 40 ಡಿಗ್ರಿ ಇದೆ. ಅದು ಇದರ ಅನುರೂಪ ಕೋನ ಯಾವುದು, ಇದು. ಇದರ ಅನುರೂಪ ಕೋನ ಯಾವುದು, ಇದು. 40 ಡಿಗ್ರಿ ಈ ಕೋನದ ಅನುರೂಪ ಕೋನ ಇದು. ಹಾಗಿದ್ಮೇಲೆ ಕೋನಗಳು ಏನಾಗಿದ್ದಾವೆ, ಸಮನಾಗಿದ್ದಾವೆ. ಆದ್ರೆ ಇವನ್ನ ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಅಂತ ಕರಿತೀವಿ, ಕೋನಗಳು ಸಮನಾಗಿರೋದ್ರಿಂದ ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಹಾಗಿದ್ಮೇಲೆ ಎರಡು ತ್ರಿಭುಜಗಳು ಸಮರೂಪಿ, ಈ ಚಿಹ್ನೆಯನ್ನು ಬಳಸ್ತೀವಿ, ಸಮರೂಪಿ. ಇದು ಸಮರೂಪಿ ಚಿಹ್ನೆ. ಹಾಗಿದ್ರೆ ಸರ್ವಸಮವನ್ನ ಬಳಸಲಿಕ್ಕೆ ಯಾವ ಚಿಹ್ನೆಯನ್ನು ಬಳಸ್ತೀವಿ, ಹೇಳ್ತೀವಿ ಮೇಲೆ. ಇದು ಸರ್ವಸಮ ಚಿಹ್ನೆಯ ಸಂಖ್ಯೆ, ಇದು ಸಮರೂಪಿ ಚಿಹ್ನೆಯ ಸಂಖ್ಯೆ. ಸಮರೂಪಿ, ಈ ತ್ರಿಭುಜದ 3 ಕೋನಗಳು ಈ ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ಏನಂತ ಕರಿತೀವಿ ನಾವು, ಸಮರೂಪಿ ತ್ರಿಭುಜಗಳು. ಫಸ್ಟ್ ನಾನು ಸಮರೂಪಿ ತ್ರಿಭುಜಗಳು ಅಂತ ಬರೆದಿದ್ದೀನಿ. ಫಸ್ಟ್ ನಾನು ಯಾವ್ದು ನೋಡಿ, ನಾವು ಅನುರೂಪ ಕೋನಗಳು. ಕೋನ ಒಂದೇ ಇದೆ, ಆಕಾರದಲ್ಲಿ ಏನಾಯಿತು, ತ್ರಿಭುಜಗಳು ಬದಲಾಯಿತು. ಆಕಾರದಲ್ಲಿ ದೊಡ್ಡದು ಚಿಕ್ಕದು ಆಗಿದೆ. ಈಗ ಇಲ್ಲಿ ಬರೋಣ. ಇಲ್ಲಿ 3 ಸೆಂಟಿಮೀಟರ್ ಅಳತೆ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನ 4 ಸೆಂಟಿಮೀಟರ್ ಅಳತೆ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನ 5 ಸೆಂಟಿಮೀಟರ್ ಅಳತೆ ಇದೆ ಅಂತ ಇಟ್ಕೊಳ್ಳೋಣ. ಇದರ ಅನುರೂಪ ಬಾಹು ಯಾವುದು, ಇದು. ಇದು 6 ಸೆಂಟಿಮೀಟರ್ ಇದೆ.
ಇದಕ್ಕಿಂತ ಇದೇನಾಗಿದೆ, ದೊಡ್ಡದಾಗಿದೆ ಬಾಹು. ಇಲ್ಲಿ ಬರೋಣ, ಇದರ ಪಾದ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ನಾನು ಇಲ್ಲಿ 8 ಸೆಂಟಿಮೀಟರ್ ಅಂತ ಬರೀತೀನಿ. ಹಾಗಿದ್ಮೇಲೆ ಆ ಕಡೆ ಬಾಹು ಎಷ್ಟು ಸೆಂಟಿಮೀಟರ್, 10 ಸೆಂಟಿಮೀಟರ್. ಈ ಬಾಹುಗಳ ಅನುಪಾತವನ್ನು ನೋಡೋಣ. ಇದು ಬಾಹು ಎಷ್ಟಿದೆ, 3 ಸೆಂಟಿಮೀಟರ್. ಆ ಬಾಹು ಎಷ್ಟಿದೆ, 6 ಸೆಂಟಿಮೀಟರ್. ಈ ಬಾಹು ಎಷ್ಟಿದೆ, 4 ಸೆಂಟಿಮೀಟರ್. ಈ ಬಾಹು ಎಷ್ಟಿದೆ, 8. ಈ 5ರ ಅನುರೂಪ ಬಾಹು ಯಾವುದು, 10 ಸೆಂಟಿಮೀಟರ್. 3 ಒಂದೇ, 3 ಎರಡನೇ, 4 ಒಂದೇ, 4 ಎರಡನೇ, 5 ಒಂದೇ, 5 ಎರಡನೇ. ಹಾಗಿದ್ಮೇಲೆ ಇವುಗಳ ಅನುಪಾತ ಏನಾಗಿದೆ, ಎಲ್ಲ ಸಮಾನ, ಎಲ್ಲವೂ ಏನಾಗಿದೆ, ಸಮನಾಗಿದೆ. ಆಗಿದ್ಮೇಲೆ ಇವುಗಳನ್ನ ಎಂತವೋ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ, ಸಮನಾಗಿರುತ್ತೆ. ನೋಡಿ, ಯಾವುದೇ ಒಂದು ತ್ರಿಭುಜ ತೆಗೆದುಕೊಂಡಾಗ ಅನುರೂಪ ಬಾಹುಗಳ ಅನುಪಾತ ಸಮನಾಗಿತ್ತು ಅಂತಂದ್ರೆ ಅವನ್ನ ಎಂತ ತ್ರಿಭುಜಗಳು ಅಂತ ಕರಿತೀವಿ, ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ನೆನಪಿಟ್ಕೊಂಡಿರ್ರಿ, 3 ಪಾಯಿಂಟ್ ಇದೆ. ಯಾವುದೋ ಒಂದು ಸಮರೂಪಿ ತ್ರಿಭುಜ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಸಮರೂಪಿ ತ್ರಿಭುಜದ ಅನುರೂಪ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ, ಸಮಕೋನೀಯಗಳಾಗಿರ್ತವೆ. ಅಕಸ್ಮಾತ್ ನಾವು ಯಾವುದೋ ಒಂದು ತ್ರಿಭುಜ ಕೊಟ್ಟಿದ್ದಾನೆ, 2 ತ್ರಿಭುಜಗಳನ್ನ, ಆ 2 ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತಂದ್ರೆ ನಾವೇನಂತ ಬರಿಬಹುದು, ಆ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಬರಿಬಹುದು. ನೆಕ್ಸ್ಟ್, ಅನುರೂಪ ಬಾಹುಗಳ ಅನುಪಾತ ಏನಾಗಿದೆ, ಸಮನಾಗಿದೆ ಅಂತಂದ್ರೆ ಆ ತ್ರಿಭುಜಗಳು ಏನಾಗಿರ್ತವೆ, ಸಮಕೋನೀಯ ತ್ರಿಭುಜಗಳಾಗಿರ್ತವೆ ಅಂತ ಬರಿಬಹುದು. ನೋಡ್ರಿ, ಒಂದೇ ಒಂದು ವರ್ಡ್ ಕೊಟ್ರೆ ನಾವು ಎರಡನ್ನು ಬರಿಬಹುದು. ಸಮರೂಪಿ ತ್ರಿಭುಜಗಳು ಅಂತ ಕೊಟ್ರೆ ಅನುರೂಪ ಕೋನಗಳು ಏನಾಗಿರ್ತವೆ, ಸಮಾನುಪಾತದ, ಅನುರೂಪ ಕೋನಗಳು ಸಮಕೋನೀಯಗಳಾಗಿರ್ತವೆ, ಅಥವಾ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ನೆಕ್ಸ್ಟ್ ಇನ್ನೊಂದೇನು ಬರಿಬಹುದು, ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತೆ ಅಂತ ಬರಿಬಹುದು. ಹೌದಾ? ಈಗ ಅವನು ಈ 3ರಲ್ಲಿ ಇದನ್ನು ಕೊಟ್ರೆ ಇವೆರಡನ್ನೂ ಬರಿತೀವಿ, ಇದನ್ನು ಕೊಟ್ರೆ ಇವೆರಡನ್ನೂ ಬರಿತೀವಿ, ಇದನ್ನು ಕೊಟ್ರೆ ಇವೆರಡನ್ನೂ ಬರೆಯಬಹುದು. ಅಂದ್ರೆ ಒಂದಕ್ಕೊಂದಕ್ಕೆ ಎಲ್ಲವಕ್ಕೂ ಇಲ್ಲಿ ಸಮರೂಪಿ ತ್ರಿಭುಜಗಳು ಅಂದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ, ಸಮಾನುಪಾತದಲ್ಲಿರುತ್ತದೆ. ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಈಗ ನಾವು ತ್ರಿಭುಜಗಳ ಒಂದು ಸ್ವಲ್ಪ ಲಂಬ ಎತ್ತರ ನೋಡ್ತಾ ಹೋಗೋಣ. ನಮಗೆ ತ್ರಿಭುಜಗಳು ಒಂದು ಲಘುಕೋನ ಗೊತ್ತು, ಲಘುಕೋನ ತ್ರಿಭುಜ ಗೊತ್ತು, ನೆಕ್ಸ್ಟ್ ಲಂಬ ಕೋನ ತ್ರಿಭುಜ ಗೊತ್ತು, ಅದಾದ್ಮೇಲೆ ವಿಶಾಲ ಕೋನ ತ್ರಿಭುಜ. 3 ಒಂದೊಂದು ಬರೆಯೋಣ. ಲಘುಕೋನ ತ್ರಿಭುಜ ಅಂತಂದ್ರೆ ಎಷ್ಟು ಅಳತೆಯಲ್ಲಿ ಎಷ್ಟು ಡಿಗ್ರಿಗಿಂತ ಕಡಿಮೆ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ತ್ರಿಭುಜಗಳನ್ನ ನಾವು ಲಘುಕೋನ ತ್ರಿಭುಜಗಳು ಅಂತ ಕರಿತೀವಿ. ಇಲ್ಲಿ ಬರ್ದೇನು, 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂತಹ ತ್ರಿಭುಜವನ್ನ ಹೆಸರು ಕೊಡೋಣ, ಎ ಬಿ ಸಿ. ಈಗ ಇದರ ಪಕ್ಕಕ್ಕೆ ಒಂದು ಬರೀತೀನಿ, ಯಾವುದು, ಲಂಬ ಕೋನ ತ್ರಿಭುಜ. ಎ ಬಿ ಸಿ. ಇನ್ನೊಂದು ತ್ರಿಭುಜವನ್ನು ಬರೆಯೋಣ, ವಿಶಾಲ ಕೋನ ತ್ರಿಭುಜ. ಹೆಸರು ಕೋನ ಅಂತ ಪಿ ಕ್ಯೂ ಆರ್. ಎಷ್ಟು ಡಿಗ್ರಿ ವಿಶಾಲ ಕೋನ ಅಂತ 190 ಡಿಗ್ರಿ ಜಾಸ್ತಿ ಇರ್ತಕ್ಕಂಥ ಕೋನಗಳನ್ನ ವಿಶಾಲ ಕೋನಗಳು, ವಿಶಾಲ ಕೋನ ತ್ರಿಭುಜಗಳು ಅಂತ ಕರೀತಾರೆ. ಈಗ ಈ ತ್ರಿಭುಜ ಇದೆ, ಇಲ್ಲಿ ಲಘುಕೋನ ತ್ರಿಭುಜ. ಎಷ್ಟು ಎತ್ತರ ಇದೆಯಪ್ಪ ಈ ತ್ರಿಭುಜ, ಇರ್ತಕ್ಕಂಥ ಎತ್ತರ ಎಷ್ಟಿದೆ, ಏನ್ ಹೇಳ್ತೀವಿ ಇದ್ರ ತ್ರಿಭುಜವನ್ನು ಎಷ್ಟು ಹತ್ರ ಇದೆ ಅಂತ, ಹೈಟ್ ಎಷ್ಟಿದೆ ಅಂತಂದು ಹೇಗೆ ಹೇಳ್ತೀವಿ,
ನೋಡಿ ಈ ಪಾದದಿಂದ ನೋಡಿ ಪಾದದಿಂದ ಎದುರಿಗಿರ್ತಕ್ಕಂತಹ ಕೋನ ತೋರಣ. ಯಾವ್ದು ಎದುರಿಗಿರ್ತಕ್ಕಂಥ ಕೋನ? ಎ ಕೋನ. ಇಲ್ಲಿಂದ ಲಂಬ ಎಳೆದ್ವಿ ಅಂತಂದ್ರೆ ಯಾವುದು? ಎ ಶೃಂಗದಿಂದ ಪಾದಕ್ಕೆ ಲಂಬವನ್ನು ಎಳೆದ್ವಿ ಅಂತಂದ್ರೆ ಇದ್ರದ್ದು ಹೈಟ್ ಆಗಿರುತ್ತೆ. ಯಾವುದು? ಲಘು ಕೋನ ತ್ರಿಭುಜದಲ್ಲಿ ಲಂಬ ಎತ್ತರವನ್ನ ನಾವೇನಂತ ಕರಿತೀವಿ? ಈ ತ್ರಿಭುಜದ ಎತ್ತರಕ್ಕೆ ಏನಾಗಿರ್ತದೆ? ಸಮನಾಗಿರ್ತದೆ. ಅತ್ಯಂತ ಈ ತ್ರಿಭುಜದ ಎತ್ತರ ಎಷ್ಟು ಅಂದ್ರೆ ಲಂಬ ಎತ್ತರ ಇದರ ತ್ರಿಭುಜದ ಎತ್ತರ ಎರಡೇನಾಗಿರ್ತವೆ? ಸಮನಾಗಿ. ಈಗ ಇದಕ್ಕೆ ಬರೋಣ. ಇಲ್ಲಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಹಾಗಾದ್ಮೇಲೆ ಈ ತ್ರಿಭುಜದಲ್ಲಿ ಎತ್ತರ ಎಲ್ಲಿ ಎಳಿಬೇಕು? ಈ ತ್ರಿಭುಜದಲ್ಲಿ ಎತ್ತರವನ್ನು ಎಲ್ಲಿ ಎಳಿಬೇಕು? ಆಲ್ರೆಡಿ ಲಂಬ ಇದೆ, ಹೌದಾ? ನಾವೆಲ್ಲ ಹೇಳಿದ್ವಿ? ಲಂಬವನ್ನು ಹೇಳಿದ್ವಿ. ಇಲ್ಲಿ ಲಂಬ ಕೋನನೇ ಇದೆ ಅಂದಾಗ ಲಂಬ ಕೋನ ತ್ರಿಭುಜದಲ್ಲಿ ಯಾವುದು? ಪಾದವನ್ನ ಇದನ್ನ ಪಾದ ಅಂತ ಕರಿತೀವಿ, ಇದನ್ನ ಕರಿತೀವಿ ವಿಕರ್ಣ ಅಂತ ಹೇಳ್ತೀವಿ. ಈ ಅಳತೆ ಯಾವುದು? ಎಬಿಯ ಅಳತೆ ಏನಾಗಿರುತ್ತೆ? ಲಂಬ ಎತ್ತರ ಆಗಿರುತ್ತೆ. ಇಲ್ಲಿ ಬರೋಣ. ಇಲ್ಲಿ ಯಾವ್ದು ಎತ್ತರ ಆಗುತ್ತೆ? ಇಲ್ಲಿ ಎತ್ತರ ಹೇಗೆ ಎಳಿಬೇಕು? ಯಾವುದರಲ್ಲಿ? ವಿಶಾಲ ಕೋನ ತ್ರಿಭುಜದಲ್ಲಿ. ಎಲ್ಲಿ ಹೇಗೆ ಗೊತ್ತಾಗುತ್ತೆ ಎತ್ತರ? ಈಗ ನಾವು ಯಾವುದು ಇದೆ ತಾನೆ? ಯಾವುದು? ಕ್ಯೂ ಆರ್ ಪಾದ. ಕ್ಯೂ ಆರ್ ನ ಅಪೋಸಿಟ್ ಇರ್ತಕ್ಕಂಥ ಕೋನ ಯಾವುದು? ಪಿ ಕೋನ. ಎದುರಿಗಿರ್ತಕ್ಕಂಥ ಕೋನ ಈ ಪಿ ಕೋನ. ಇದಕ್ಕೆ ಲಂಬವನ್ನು ಯಾವ ರೀತಿ ಎಳಿಬೇಕು? ಲಂಬವನ್ನು ಯಾವ ರೀತಿ ಎಳಿಬೇಕು? ಪಿ ಕೋನ ಹೈಟ್ ಎಷ್ಟಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನೋಡೋಣ, ಹಾಗೆ ಯೋಚನೆ ಮಾಡಿ. ಹ ಹೇಗೆ ಎಳಿಬೇಕು? ಏನ್ ಮಾಡಬೇಕು? ಪಾದವನ್ನ ವೃದ್ಧಿಸಬೇಕು. ಪಾದವನ್ನ ವೃದ್ಧಿಸಿದಾಗ ಈಗ ಯಾರು ಗೊತ್ತಾಯ್ತಾ? ಪಾದ ವೃದ್ಧಿಸಿದ್ವಿ. ಈಗ ಈ ಪಿ ಇಂದ ಈಗ ಇಲ್ಲೊಂದು ಲಂಬ ಎತ್ತರ ಬರುತ್ತೆ. ಇದನ್ನ ಏನ್ ಮಾಡ್ತೀವಿ? ಹಾಗಿದ್ಮೇಲೆ ನೋಡ್ರಿ, ಲಘು ಕೋನ ತ್ರಿಭುಜದಲ್ಲಿ ಲಂಬ ಎತ್ತರ ಏನ್ ಮಾಡ್ತದೆ? ತ್ರಿಭುಜದ ಒಳಗಡೆಗೇನೆ ಬರುತ್ತೆ. ಲಂಬ ಎತ್ತರ ಏನಾಗಿರುತ್ತೆ? ಆ ಒಂದು ಲಂಬ ಕೋನ ತ್ರಿಭುಜದಲ್ಲಿ ಆ ಬಾಹುವಿನ ಮೇಲೇನೆ ಇರ್ತದೆ. ಯಾವುದು? ಒಂದು ತ್ರಿಭುಜದ ಯಾವ್ದು ಇನ್ನೊಂದು ಕೋನ ಪಾದ ಬಿಟ್ಟು ಇನ್ನೊಂದು ಬಾಹು ಯಾವ್ದು ಇರುತ್ತೋ ಅದೇ ಆಗಿರ್ತದೆ ಲಂಬ ಕೋನದ ಅಳತೆ. ಇಲ್ಲ ಏನಾಗುತ್ತೆ? ವಿಶಾಲ ಕೋನದಲ್ಲಿ ತ್ರಿಭುಜದ ಹೊರಭಾಗದಲ್ಲಿ ಏನಾಗಿರುತ್ತೆ? ಲಂಬ ಎತ್ತರ ಇರುತ್ತೆ. ಯಾಕೆ ಅಂತಂದ್ರೆ ಮುಂದೆ ಒಂದು ನಮ್ಗೆ ಸಾಧನೆ ಮಾಡ್ತೀವಿ, ಆ ಸಾಧನೆಗೆ ಇದು ಬೇಕಾಗುತ್ತೆ. ಹಾಗೆ ವಿಶಾಲ ಕೋನದಲ್ಲಿ ಲಂಬ ಎತ್ತರ ಎಲ್ಲಿರ್ತದೆ? ತ್ರಿಭುಜದ ಹೊರಭಾಗದಲ್ಲಿ ಏನಾಗುತ್ತೆ? ನಾವು ಹೇಳಿದ್ವಿ ತ್ರಿಭುಜಗಳ ಸಮರೂಪತೆ ಅಂತಂದ್ರೆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರಬೇಕು ಅಂತಂದ್ರೆ ಅವುಗಳ ಕೋನಗಳೇನಾಗಿರ್ಬೇಕು? ಸಮನಾಗಿರಬೇಕು. ಜೊತೆಗೆ ಅವುಗಳ ಬಾಹುಗಳ ಅನುಪಾತ, ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮ ಅನುಪಾತದಲ್ಲಿ ಇರಬೇಕು. ಹಾಗಿದ್ಮೇಲೆ ಆ ಎರಡೂ ತ್ರಿಭುಜಗಳನ್ನ ಏನಂತ ಕರಿತೀವಿ ನಾವು? ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಫಸ್ಟ್ ನೆನಪಿಟ್ಕೊಂಡಿರ್ಬೇಕು. ಇದನ್ನೇ ನಾವು ಥೇಲ್ಸ್ ಪ್ರಮೇಯ ಅಂತ ಕರಿತೀವಿ. ಥೇಲ್ಸ್ ಪ್ರಮೇಯ ಏನ್ ಹೇಳುತ್ತೆ ಅಂತಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ಎರಡು ಬಾಹುಗಳಿಗೆ ನೋಡಿ, ತ್ರಿಭುಜದಲ್ಲಿ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳಿಗೆ ಎರಡು ವಿಭಿನ್ನ ಬಿಂದುಗಳಿವೆ. ನೋಡಿ, ತ್ರಿಭುಜದ ಎರಡು ಬಾಹುಗಳು, ಒಂದು ತ್ರಿಭುಜ ಬಂದಿರಲಿ, ಇದು ತ್ರಿಭುಜ. ಎರಡು ಬಾಹುಗಳನ್ನ ಇಲ್ಲೊಂದು ಬಾಹು ತಗೊಳ್ಳೋಣ, ಇದೊಂದು ಬಾಹು, ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎ ಬಿ ಸಿ ಅಂತ. ಎರಡು ಬಾಹುಗಳನ್ನು ತಗೋಬೇಕು. ಎ ಬಿ ಬಾಹು ತಗೊಂಡಿದ್ದೀವಿ, ಎ ಸಿ ಬಾಹು ತಗೊಂಡಿದ್ದೀವಿ. ವಿಭಿನ್ನ ಬಿಂದುಗಳಲ್ಲಿ ಇಲ್ಲೆಲ್ಲೋ ಒಂದು
2 ಬಿಂದುಗಳು ಅಂತ ಕೊಟ್ಟಿದ್ದೀವಿ. ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಳೆದ ಸರಳ ರೇಖೆಯು ಅಂದ್ರೆ ಇವೆರಡನ್ನೂ ಛೇದಿಸುವಂತೆ ಎಳೆದಿರತಕ್ಕಂತಹ ಸರಳ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿದ್ರೆ ಈ ಬಾಹುಗಳ ಅನುಪಾತ ಹೆಸರುಕೊಂಡಂತೆ ಎಲ್ಲಿ ಛೇದಿಸಿದೆ? ಇ ಮತ್ತು ಡಿ ನಲ್ಲಿ ಛೇದಿಸಿದೆ. ಈ ಎಡಿ ಬಾಹುವಿನ ಅನುಪಾತ, ಡಿಬಿ ಬಾಹುವಿನ ಅನುಪಾತ, ಎಇ ಬಾಹುವಿನ ಅನುಪಾತ, ಇಸಿ ಬಾಹುವಿನ ಅನುಪಾತಗಳು ಏನಾಗಿರ್ತವೆ? ಸಮಾನುಪಾತದಲ್ಲಿರುತ್ತವೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಥೇಲ್ಸ್ ಪ್ರಮೇಯ ಅಂತ ಕರಿತೀವಿ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಈ ಥೇಲ್ಸ್ ಅಂತಕ್ಕಂಥವರು ಗ್ರೀಕ್ ಗಣಿತಜ್ಞರಾಗಿದ್ರು. ಇಲ್ಲಿ ನೋಡಿ, ಇವರೇ ಥೇಲ್ಸ್ ಕಾಣ್ತಾ ಇದಾರೆ. ಇವ್ರನ್ನೇನಂತ ಕರಿತೀವಿ? ಥೇಲ್ಸ್ ಅಂತ ಕರಿತೀವಿ. ಇವರು ಗ್ರೀಕ್ ಗಣಿತಜ್ಞರಾಗಿದ್ರು. ಇವರು ಕ್ರಿಸ್ತ ಪೂರ್ವ 620ರಿಂದ 625ರ ಪೂರ್ವದಲ್ಲಿ ಇರ್ತಕ್ಕಂಥ. ಕ್ರಿಸ್ತ ಪೂರ್ವ ಅಂದ್ರೆ ಕ್ರಿಸ್ತ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ. ಕ್ರಿಸ್ತ ಹುಟ್ಟಿದಾದ್ಮೇಲೆ ಕ್ರಿಸ್ತ ಶಕ ಬಂತು. ಕ್ರಿಸ್ತ ಪೂರ್ವ ಅಂತಂದ್ರೆ ಅವರು ಕ್ರಿಸ್ತ ಹುಟ್ಟುವುದಕ್ಕಿಂತ 620 ವರ್ಷಗಳ ಮುಂಚೆ. ಇವರು ಯಾವುದನ್ನ ಮೂಸಾಪ್ರ ಅಂತಕ್ಕಂತಹ ಒಂದು ಪ್ರಮೇಯವನ್ನು ಏನ್ ಮಾಡಿದ್ರು? ನಮಗೆ ಹೇಳ್ಕೊಟ್ಟಿದ್ರೆ ಅದನ್ನ ಈಗ ಕಲಿಯೋಣ. ತ್ರಿಭುಜದ 2 ಬಾಹುಗಳನ್ನು, ಅಂದ್ರೆ ಈ ಬಾಹು ಈ ಬಾಹುಗಳನ್ನ, ಅಥವಾ ನಾವು ತ್ರಿಭುಜವನ್ನು ಹೀಗೆ ಹೇಳಿದ್ರು ಬರುತ್ತೆ, ಈ ಬಾಹು ತೋಡ್ರು ಬರುತ್ತೆ. 2 ವಿಭಿನ್ನ ಬಿಂದುಗಳಲ್ಲಿ, ಇಲ್ಲೊಂದು ಬಿಂದು ಗುರುತಿಸಿದ್ವಿ, ಇಲ್ಲೊಂದು ಬಿಂದು ಗುರುತಿಸಿದ್ವಿ. ಛೇದಿಸುವಂತೆ ಒಂದು ಬಾಹುವಿಗೆ, ಈ ಬಾಹುವಿಗೆ ಸಮಾಂತರವಾಗಿ ಎಳೆದ, ಈ ರೇಖೆಯನ್ನು ಎಳೆದಿದ್ದೀವಿ, ಎಳೆದ ಸರಳ ರೇಖೆಯು ಈ ರೇಖೆ ಈ ಬಾಹುವನ್ನು ಏನ್ ಮಾಡುತ್ತೆ ಅಂತಂದ್ರೆ ಸಮಾನುಪಾತದಲ್ಲಿ ಏನ್ ಮಾಡುತ್ತೆ? ವಿಭಾಗಿಸುತ್ತದೆ. ಉದಾಹರಣೆ ನೋಡಿದ್ವಿ, ಇದು ಬರ್ತೀನಿ. ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಂಡು, 8 ಸೆಂಟಿಮೀಟರ್ ಇದ್ರೆ ಈ ಕಡೆಗೆ ಒಂದು 2 ಸೆಂಟಿಮೀಟರ್ ಆಗುವಂತೆ, ಈ ಕಡೆಗೆ ಒಂದು 6 ಸೆಂಟಿಮೀಟರ್ ಆಗುವಂತೆ ಕಟ್ ಮಾಡಿದೆ. ಈಗ ಆ ಕಡೆ ಬಾವು ಎಷ್ಟು ಸೆಂಟಿಮೀಟರ್ ಇರಬೇಕು ಅದನ್ನು ತಗೊಳ್ಳೋಣ. ಇದು 10 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಂಡು ಬಾವು. ಈ ಕಡೆ ಎಷ್ಟಿರ್ಬೇಕು? ಇದು 5 ಇರ್ಬೇಕಾ? ಇದು 5 ಬರೆಯೋಣ. 5. ಈ ಕಡೆಗೂ 5 ಬರೀಬೇಕಾ? 5. ಈಗ ನೋಡಿ, ಈ ಬಾವಿನ ಅನುಪಾತ ಈ ಬಾವಿನ ಅನುಪಾತ ಎರಡು ಏನಾಗಿದೆ ಅಂತ ನೋಡೋಣ. 6 ಡಿವೈಡೆಡ್ ಬೈ 2, 5 ಡಿವೈಡೆಡ್ ಬೈ 5. 2 1 2 2 ಮೂಲ 5 1 5 5 1. ಈಗ 3 1ಕ್ಕೆ ಸಮಾನ ಆಯ್ತಾ? ಇಲ್ಲ. 5 ಮೇಲೆ ಸಮಾನುಪಾತದಲ್ಲಿ ಇಲ್ಲ. 5 ಮೇಲೆ 5 5 ಅಲ್ಲ, ಮತ್ತೆ ಎಷ್ಟಾಗಿದೆ? ನೀವೇ ಹೇಳಿದಷ್ಟು ಬರೀತಾ ಬರ್ತೀನಿ, ಹೇಳಿ. 5 2 ಮೊತ್ತ ನೋಡಿ, 6 2 ಸೇರಿಸಿದ್ರೆ ಎಷ್ಟಾಗಿದೆ? 8. ಇಲ್ಲೂ ಅದೇ ರೀತಿನೇ ಬರಬೇಕು. 4 ಸೇರಿಸಿದ್ರೆ ಎಷ್ಟಪ್ಪ? 8. ನನಗೆ 10 ಸೆಂಟಿಮೀಟರ್ ಆಗಬೇಕು. ಎರಡನ್ನೂ ಕೂಡಿದ್ರೆ, ಇಲ್ಲಿ ಬಂದಿರ್ತಕ್ಕಂಥ ಎರಡನ್ನೂ ಕೂಡಿದ್ರೆ ನೋಡ್ರಿ, 2 4 ಸೇರಿಸಿದ್ರೆ ಎಷ್ಟಾಯ್ತು? 8 ಆಯ್ತು. 7 3 ಅಂತಂದು ಹೇಳೋದು ಯಾರೋ. 7 3 10 ಆಯ್ತು. ಬಟ್ ಅನುಪಾತ ಏನಾಗುತ್ತೆ? ನನಗೆ ಎಷ್ಟು ಸೆಂಟಿಮೀಟರ್ ಬಂದಿದೆ? ಇಲ್ಲಿ ಕಟ್ಟ ಹೊಡೆದಾಗ 3 ಬರಬೇಕು, ಇಲ್ಲೂ 3 ಬರಬೇಕು. 1 ನಿಮಿಷ. ಇಲ್ಲಿ 8ನ್ನ ಎಷ್ಟು ಭಾಗ ಮಾಡಿದೀವಿ ಅಂತ ನೋಡಿ. ಇದು 2, ಹೌದಾ? ಇದೆಷ್ಟು ಭಾಗ ಇದೆ? 2. 2 ಅನ್ನೋವನ್ನ 6ರಲ್ಲಿ ಎಷ್ಟು ಭಾಗ ಮಾಡ್ಬೋದು? 3 ಭಾಗ ಮಾಡ್ಬೋದು. ನೆನಪಿಟ್ಕೊಂಡು, 2 ಅನ್ನೋವನ್ನ 6ರಲ್ಲಿ ಎಷ್ಟು ಭಾಗ ಮಾಡ್ಬೋದು? 3 ಭಾಗ. ಅದೇ ನನಗೆ ಉತ್ತರ ಬಂದಿರೋದು 3 ಅಂತ. ಹಾಗಿದ್ಮೇಲೆ ಇಲ್ಲಿ ಎಷ್ಟು ಭಾಗ ಮಾಡಿರ್ತೀವೋ ಇದ್ರ 3ರಷ್ಟು ಇಲ್ಲಿ ಇರಬೇಕು, 3ರಷ್ಟು ಅಲ್ಲಿರ್ಬೇಕು. ನಾನು ಇನ್ನೂ ಒಂದು ತಿಳ್ಕೊಡ್ತೀನಿ. ಏನಾಗಿರುತ್ತೆ ಅಂದ್ರೆ ದಶಮಾಂಶ ಸಂಖ್ಯೆಯಲ್ಲಿ ಬರುತ್ತೆ. ಈಗ 10 ರೂಪಾಯಿ ಇದೆಯಪ್ಪ, ಹೌದಾ? 10 ರೂಪಾಯಿನ ನಾನು 8 ರೂಪಾಯಿ ಇದ್ದಿದ್ದೀನಿ, ಎಷ್ಟು ಭಾಗ ಮಾಡಿದ್ದಿಲ್ಲ? 4 ಭಾಗ ಮಾಡಿದ್ದೀನಿ. 10 ರೂಪಾಯಿನ ಎಷ್ಟು ಭಾಗ ಮಾಡಬೇಕು? 2. ಅದನ್ನು 4 ಭಾಗ ಮಾಡಬೇಕು, ಹೌದಾ?
ಹಾಗಿದ್ಮೇಲೆ 10 ರೂಪಾಯಿ 4 ಭಾಗ ಮಾಡಿದ್ರೆ ಎಷ್ಟೆಷ್ಟ ಒಂದು ಭಾಗಕ್ಕೆ ಎಷ್ಟು ಬರುತ್ತೆ? 2 ರೂಪಾಯಿ 50 ಪೈಸೆ ಬರುತ್ತೆ. ಹೌದಾ? ಹಾಗಿದ್ಮೇಲೆ ನೋಡಿ ಈ 8ನ್ನ ನಾವು ಎಷ್ಟು ಭಾಗ ಮಾಡಿದ್ವಿ? 4 ಭಾಗ ಮಾಡಿದ್ವಿ. ಆ 4ರಲ್ಲಿ 2 ಭಾಗವನ್ನು ಇಲ್ಲಿ ಬರ್ದ್ವಿ. 2 ಅಂತಕ್ಕಂಥದ್ದು ಒಂದೊಂದು ಭಾಗಕ್ಕೆ ಎಷ್ಟು ಬರುತ್ತೆ? 2. ಹಾಗಿದ್ಮೇಲೆ 10ನ್ನ ಎಷ್ಟು ಭಾಗ ಮಾಡಬೇಕು? 4 ಭಾಗ ಮಾಡಬೇಕು. ಎಷ್ಟಾಗುತ್ತೆ? 2 ರೂಪಾಯಿ 50 ಪೈಸೆ ಬರುತ್ತೆ. ಅಂದ್ರೆ 2.5 ಇಲ್ಲಿ ಬರುತ್ತೆ. ಇನ್ನು ಎಷ್ಟು ಭಾಗ ಉಳಿತು? 3 ಭಾಗ ಉಳಿತು. ಒಂದು ಭಾಗಕ್ಕೆ ಎಷ್ಟು? 2 ರೂಪಾಯಿ 50 ಪೈಸೆ. 2 ರೂಪಾಯಿ 50 ಪೈಸೆ ಅಂತಕ್ಕಂಥದ್ದು ಎಷ್ಟಿದೆ ನಮ್ಮ ಹತ್ರ? 3 ಅಂದ್ರೆ ಎಷ್ಟಾಯ್ತು? 3 ಸರಿ ಹಾಕಿದ್ರೆ 2 ರೂಪಾಯಿ 50 ಪೈಸೆ 7.5. ಇಲ್ಲಿ ಬರೆಯೋಣ ಬೇಕಿದ್ರೆ ಗಳಿಸಿ 7.5 ಡಿವೈಡೆಡ್ ಬೈ 2.5. 2.5 ಒಂದು 2.5 2.5 ಎರಡೇ 5 2.5 ಮೂರಲೆ ಎಷ್ಟು? 7.5. ಇದರ ಅನುಪಾತ ಏನಾಯಿತು? 2 ಸಮನಾಗಿದೆ. ಈ ರೀತಿ ಗೆರೆ ಎಳೆದಾಗ ಯಾವುದಕ್ಕೆ? ಈ ಬಾಹುಗೆ ಸಮಾಂತರವಾಗಿ ಈ ರೀತಿ ರೇಖೆಯನ್ನು ಎಳೆದ್ರೆ ಈ ಎರಡೂ ಬಾಹುಗಳನ್ನ ಏನ್ ಮಾಡುತ್ತೆ? ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅದು ನೋಡೋಣ. ಫಸ್ಟ್ ಇದ್ರದ್ದು ದತ್ತ ಬರೆಯೋಣ. ದತ್ತ ಅಂತಂದ್ರೆ ಚಿತ್ರದಲ್ಲಿ ಏನ್ ಕಾಣ್ತಾ ಇದೆಯೋ ಅದು ಬರೀತೀವಿ. ತ್ರಿಭುಜ ಅಂತ ಇದ್ದಾನೆ. ಈ ತ್ರಿಭುಜ ಏನಿದು? ABC ತ್ರಿಭುಜ. ದತ್ತ ತ್ರಿಭುಜ ABC ಯಲ್ಲಿ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಎಂದು. ಹಾಗಿದ್ಮೇಲೆ ಈ ಬಾಹುವಿಗೆ ಸಮಾಂತರವಾಗಿ ಇಲ್ಲೊಂದು ರೇಖೆಯಿಂದ ಎಳೆದಿದ್ದೀವಿ. ಆ ರೇಖೆ ಯಾವುದದು? DE. BC ಸಮಾಂತರವಾಗಿ ಅಂತಕ್ಕಂಥದ್ದನ್ನ ಯಾವ ರೀತಿ ಬರೆಸಿ? ಚಿಹ್ನೆ ಬಳಸಿ ಹಿಂಗ ಅಡ್ಡ ಬರೀತೀವಿ. ಏನದು? DE. ಇದು ದತ್ತ. ನೆನಪಿಟ್ಕೊಂಡ್ರಿ? ತ್ರಿಭುಜ ABC ಯಲ್ಲಿ BC ಗೆ ಸಮಾಂತರವಾಗಿ ಯಾವುದಿದೆ? DE ಇದೆ. ಅದನ್ನ ಹೇಳಿಕೆಯಲ್ಲಿ ಹೇಳಿದ್ದಾನೆ, ಅದನ್ನೇ ಬರೆದಿದ್ದೀವಿ. ಈಗ ದತ್ತ ಆದ್ಮೇಲೆ ಸಾಧನೀಯ. ಉಳಿದೆರಡು ಬಾಹುಗಳನ್ನ ಏನ್ ಮಾಡುತ್ತದೆ? ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಯಾವ ಬಾಹು? AD ಡಿವೈಡೆಡ್ ಬೈ DB. AD ಡಿವೈಡೆಡ್ ಬೈ DB. ಆಮೇಲೆ ಬಂದಿದ್ವಲ್ಲ, ಇದೆಷ್ಟಿತ್ತು? 6 ಅಂತ ಬರ್ತಿದ್ವಿ. 6ರ ಕೆಳಗೆ ಏನು ಬರ್ತಿದ್ವಿ? 2 ಬರ್ತಿದ್ವಿ. ಅದೇ 6ರ ಆಳ ಯಾವುದು? AD ಆಳಕ್ಕೆ 6. ಇದು ಯಾವುದು? 2 ಅಂತ ಬರ್ತಿದ್ವಿ. DB ಆಳಕ್ಕೆ ಅದನ್ನು ಬರ್ತಿದ್ವಿ. ಈಸ್ ಈಕ್ವಲ್ಸ್ ಟು ಸಮಾನುಪಾತದಲ್ಲಿ ಈ ಕಡೆ ಯಾವುದು? AE ಡಿವೈಡೆಡ್ ಬೈ EC. ಇದರ ಅನುಪಾತಕ್ಕೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಇದು ಸಾಧನೀಯ. ರಚನೆ ಬರೆಯೋಣ. ನೋಡಿ, ರಚನೆಯಲ್ಲಿ ನಾನು ಈ AC ಬಾಹುವಿಗೆ ಈ D ಬಿಂದುವಿನಿಂದ ಒಂದು ಲಂಬವನ್ನು ಎಳಿತೀನಿ. AC ಬಾಹು ಆಗಿದ್ಮೇಲೆ AC ಲಂಬ ಯಾವುದು? ಇದಕ್ಕೆ ಹೆಸರು ಕೊಡೋಣ ಅಂತ ಒಂದು M ಅಂತ ಹೆಸರು ಕೊಟ್ಟಿದ್ದೀನಿ. DM. ಈಗ ಈ ಬಾಹುವಿನ ಯಾವುದು? AB ಬಾಹುವಿಗೆ ಒಂದು ಈ ಶೃಂಗದಿಂದ ಒಂದು ಲಂಬವನ್ನು ಎಳೆಯೋಣ. ಇದಕ್ಕೆ N ಅಂತ ಹೆಸರು ಕೊಡ್ತೀನಿ. AB ಲಂಬ ಯಾವುದು? AB ಯಾವ ಲಂಬವಾಗಿದೆ? NE ಅಥವಾ EN. ಈ BEN ಸೇರಿಸೋಣ, DCN ಸೇರಿಸೋಣ. BE ಮತ್ತು DCN
ಈಗ ಫಸ್ಟ್ ದತ್ತ ಆಯ್ತು, ಸಾಧನೀಯ ಆಯ್ತು, ಈಗ ಸಾಧನೆ ನೋಡಿ. ಸಾಧನೆಯಲ್ಲಿ ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆಯಾ? ಯಾವ್ದು ತ್ರಿಭುಜ? ಬಿ ಡಿ ಇ, ಹೌದಾ? ಮೇಲೊಂದು ತ್ರಿಭುಜ ಇದೆ, ಯಾವುದು? ಇದು ಎ ಡಿ ಇ, ಹೌದಾ? ಇದರ ವಿಸ್ತೀರ್ಣಗಳನ್ನೆರಡು ಕಂಪೇರ್ ಮಾಡಿ. ಯಾಕೆ ಇವೆರಡು ತ್ರಿಭುಜಗಳು ತಗೊಂತಾ ಇದೀವಿ ಅಂದ್ರೆ ಇಲ್ಲೇನಿದೆ ಎ ಡಿ, ಹೌದಾ? ಈ ಕಡೆ ಕೆಳಭಾಗದಲ್ಲಿ ಏನಿದೆ ಡಿ ಬಿ. ಅದಕ್ಕೆ ಈ ತ್ರಿಭುಜ ಯಾವ್ದು ಬಂತು ನನಗೆ? ಎ ಡಿ ಬಂತು. ಈ ತ್ರಿಭುಜ ಕಾರಣ ಯಾವ್ದು ಬಂತು? ಡಿ ಬಿ ಬಂತು. ಅದಕ್ಕೆ ಅವೆರಡು ತ್ರಿಭುಜಗಳು ತಗೊಂತಾ ಇದೀವಿ. ತ್ರಿಭುಜ ಯಾವ್ಯಾವು? ಎ ಡಿ ಇ ಮತ್ತು ಬಿ ಡಿ ಇಗಳಲ್ಲಿ, ತ್ರಿಭುಜ ಬಿ ಡಿ ಇಗಳಲ್ಲಿ ಅವೆರಡು ತಗೊಂಡಿದ್ವಿ. ಆ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡಿದ್ದೀವಿ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಲ್ವ ನಮಗೆ? ಏನ್ ಬರೀತೀವಿ ತ್ರಿಭುಜದ ವಿಸ್ತೀರ್ಣ ಸೂತ್ರ? ಏನ್ ಬರೀತೀವಿ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು? ಏನ್ ಬರೀತೀವಿ? ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು? ಅರ್ಧ ಇಂಟು ಪಾದ ಇಂಟು ಎಸ್, ಹೌದಾ? ಒಂದೊಂದೇ ತ್ರಿಭುಜ ಬರೆಯೋಣಂತೆ. ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ತ್ರಿಭುಜ, ಎರಡು ತ್ರಿಭುಜದ ಇವನ್ನ ಬರೆಯೋಣ. ಇದಕ್ಕೆ ಬರೀತೀವಿ ಅರ್ಧ ಇಂಟು ಪಾದ ಇಂಟು ಎತ್ತ, ಈ ತ್ರಿಭುಜಕ್ಕೆ ಸಮಾನಪಟ್ಟ, ಡಿವೈಡೆಡ್ ಬೈ ಅರ್ಧ ಇಂಟು ಪಾದ ಇಂಟು ಎತ್ತ. ಈಸ್ ಈಕ್ವಲ್ ಟು ಹಾಕ್ತೀನಿ. ಅರ್ಧ ವರ್ಗ ಮೇಲ್ಭಾಗದಲ್ಲಿ ಪಾದ ಯಾವುದು? ಯಾವ ತ್ರಿಭುಜದಲ್ಲಿ? ಎ ಡಿ ಇ ತ್ರಿಭುಜದಲ್ಲಿ ಪಾದ ಯಾವುದು ಅಂದ್ರೆ ಎ ಡಿ. ಯಾಕೆ? ಇದರಿಂದ ಇದಕ್ಕೆ ಲಂಬ ಎಳೆದಿದ್ದೀವಿ, ಆಗಲೇ ಕೊಡ್ತಿದ್ದಾನೆ. ಪಾದದಿಂದ ಏನ್ ಮಾಡ್ತೀವಿ? ಲಂಬವನ್ನು ಎಳೆದಿದ್ದೀವಿ. ಆದ್ರಿಂದ ಯಾವ್ದಿದು? ಎ ಡಿ ಪಾದ. ಎತ್ತರ ಯಾವುದು? ಲಂಬ ಎತ್ತರ ಆಗಲೇ ಹೇಳುತ್ತೂ ಎನ್ ಇ ಏನಾಗಿತ್ತು, ಅಥವಾ ಇ ಎನ್ ಏನು ಇಲ್ಲೇನ್ ಬರ್ಕೊಂಡಿದ್ವಿ ಅಂತ. ಇ ಎನ್, ಇ ಎನ್ ಏನು? ಲಂಬ ಎತ್ತರ. ಪಾದ ಯಾವುದು? ಎ ಡಿ. ಪಾದ ಬಂದಿದ್ವಿ ಇಂಟು ಪಾದ ಎ ಡಿ. ಲಂಬ ಎತ್ತರ ಯಾವುದು? ಇ ಎನ್. ಈಗ ಈ ತ್ರಿಭುಜಕ್ಕೆ ಬರೋಣ. ಪಾದ ಯಾವುದು? ಡಿ ಬಿ. ಆಫ್ ಬಂದ್ವಿ, ಡಿ ಬಿ ಬಂದ್ವಿ, ಇಂಟು ಇದರಲ್ಲಿ ಎತ್ತರ ಬೇಕು. ಆಗಲೇ ನಾನು ನಿಮಗೆ ತೋರಿಸಿದ್ದೆ, ವಿಶಾಲ ಕೋನ ತ್ರಿಭುಜದಲ್ಲಿ ಲಂಬ ಎತ್ತರ ಎಲ್ಲಿರುತ್ತೆ ಅಂದ್ರೆ ತ್ರಿಭುಜದಿಂದ ಹೊರಭಾಗದಲ್ಲಿ ಇರುತ್ತೆ. ಇಲ್ಲಿ ಬರ್ಕೊಳ್ತೀವಿ. ಈ ರೀತಿ ವಿಶಾಲ ಕೋನ ತ್ರಿಭುಜವನ್ನು ಬರೆದಿದ್ವಿ. ಇದಕ್ಕೆ ಬಿ ಅಂತ ಹೆಸರು ಕೊಟ್ವಿ, ಇದಕ್ಕೆ ಡಿ ಅಂತ ಹೆಸರು ಕೊಟ್ವಿ, ಇದಕ್ಕೆ ಇ ಅಂತ ಹೆಸರು ಕೊಟ್ಟಿದ್ವಿ. ಹಾಗಾದ್ಮೇಲೆ ಇದ್ರದ್ದು ಎಲ್ಲಿ ಬರುತ್ತೆ? ಈ ಭಾವವನ್ನು ವೃದ್ಧಿಸಿದಾಗ ಇಲ್ಲಿ ಬರುತ್ತೆ. ಈ ಗೆರೆ ಎಲ್ಲಿದೆ? ಈ ತ್ರಿಭುಜದಲ್ಲಿ ಇ ಎನ್, ಹೌದಾ? ಲಂಬ ಎತ್ತರ ಎಲ್ಲಿದೆ? ಇ ಎನ್ ಇದೆ. ಹಾಗಾದ್ಮೇಲೆ ಇ ಎನ್, ಈ ಅರ್ಧ ಅರ್ಧ ಮೇಲರ್ಧ ಕೆಳಗರ್ಧ ಇತ್ತು, ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇ ಎನ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದು ಏನೋ ಅದು ಬರೆಯೋಣಂತೆ. ಎ ಡಿ ಡಿವೈಡೆಡ್ ಬೈ ಈ ತ್ರಿಭುಜದ ವಿಸ್ತೀರ್ಣ. ವಿಸ್ತೀರ್ಣ ಸೂತ್ರ ಹಾಕಿದೀವಿ, ಆದ್ರಿಂದ ವಿಸ್ತೀರ್ಣ ಅಂತ ಬರೀತಾ ಇದ್ದೀವಿ. ಈಗ ಈ ಕಡೆ ಬರೋಣ. ಈ ತ್ರಿಭುಜಗಳನ್ನು ತಗೋಣ. ಎ ಡಿ ಇ ಮೇಲ್ಗಡೆ ಇರ್ತಕ್ಕಂಥ ಅದೇ ತ್ರಿಭುಜ, ಜೊತೆಗೆ ಕೆಳಭಾಗದಲ್ಲಿ ಈ ಕಡೆ ತ್ರಿಭುಜ ಯಾವುದು? ಡಿ ಇ ಸಿ. ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ಯಾವ್ದು ನೋಡಿದ್ವಿ? ಇಲ್ಲಿ ಯಾವ್ದು ನೋಡಿದ್ವಿ ಅದೇ ರೀತಿ ನೋಡೋಣ. ಸಿ ಡಿ ಇ.
ತ್ರಿಭುಜದ ವಿಸ್ತೀರ್ಣ CDE is equals to same ಅರ್ಧ ಇಂಟು ಪಾದ ಇಂಟು ಎತ್ತರ divided by ಅರ್ಧ ಇಂಟು ಪಾದ ಇಂಟು ಎತ್ತರ. ಮೇಲೆ ಅರ್ಧ ಬರೀತೀವಿ, ಕೆಳಭಾಗದಲ್ಲೂ ಅರ್ಧ ಬರ್ತೀವಿ. ಈ ತ್ರಿಭುಜಕ್ಕೆ ಬರೋಣ. ಯಾವುದು? ADE ತ್ರಿಭುಜ. ಪಾದ ಯಾವುದು? AE ಪಾದ. ಯಾವುದು? ಎತ್ತರ ಯಾವುದು? DM ಎತ್ತರ ಇಂಟು DM. ಕೆಳಗಡೆ ಈ ತ್ರಿಭುಜಕ್ಕೆ ಬರೋಣ. ಇಲ್ಲಿ ಪಾದ ಯಾವುದು? EC ಇಂಟು ಎತ್ತರ ಇಲ್ಲಿ ಯಾವುದು ಬರುತ್ತೆ? DM. ಈ DM ಏನಾಯ್ತು? ಕ್ಯಾನ್ಸಲ್ ಆಯ್ತು. E ಆಫ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಉಳಿದೇನು? AE ಡಿವೈಡೆಡ್ ಬೈ EC. ಇದನ್ನ ಸಮೀಕರಣ ಮೊದಲನೇದನ್ನ 1 ಅನ್ನೋಣ, ಇದನ್ನ ಸಮೀಕರಣ 2. ಇಲ್ಲಿ ನೋಡಿ, ಇದು ಎಂತ ರೇಖೆಗಳು? ಇವೆರಡು ಎಂತ ರೇಖೆಗಳು? ಸಮಾಂತರ ರೇಖೆ. ಹೌದಾ? ಈ ಎರಡು ಸಮಾಂತರ ರೇಖೆಗಳ ನಡುವೆ ಈ ತ್ರಿಭುಜ ಇದೆ. ಇದೆಯಾ? ಪಾದ ಯಾವುದು? ಒಂದೇ ಪಾದ ಯಾವ್ದ್ರ ಮೇಲೆ ನಿಂತಿದ್ದಾವೆ? DE ಮೇಲೆ. DE ಮೇಲೆ ಏನ್ ಮಾಡಿದಾವೆ? ನಿಂತಿದ್ದಾವೆ. ಹಾಗಿದ್ಮೇಲೆ ಎರಡು ತ್ರಿಭುಜಗಳು ಎರಡು ಸಮಾಂತರ ರೇಖೆಗಳ ಮೇಲೆ ಒಂದೇ ಪಾದದ ಮೇಲೆ ನಿಂತಿದ್ರೆ ಅವುಗಳ ವಿಸ್ತೀರ್ಣಗಳೇನಾಗಿರ್ತವೆ? ಸಮನಾಗಿರ್ತವೆ. ಹೋದ ವರ್ಷ ನಾವಿಲ್ಲಿ 9ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಏನು? ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂತಹ ಎರಡು ತ್ರಿಭುಜಗಳು ಒಂದೇ ಪಾದದ ಮೇಲಿದ್ರೆ ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತವೆ? ಸಮನಾಗಿರ್ತವೆ. ಅದನ್ನೇ ಬರೆಯೋಣಂತೆ. ತ್ರಿಭುಜ ಯಾವ್ಯಾವ ತ್ರಿಭುಜ? ಇವೆರಡು ಯಾವ್ಯಾವ? BDE ಮತ್ತು DEC ತ್ರಿಭುಜಗಳು. ತ್ರಿಭುಜ BDE ಮತ್ತು ತ್ರಿಭುಜ EDC CDEಗಳು ಒಂದೇ ಪಾದ ಮತ್ತು ಯಾವ ಸರಳ ರೇಖೆ ಬರೆದಿದ್ದೇವೆ? BC ಸಮಾನಾಂತರ DE ಸಮ ರೇಖೆಗಳ ನಡುವೆ ಇವೆ. ಆದ್ದರಿಂದ ಇವೆರಡು ವಿಸ್ತೀರ್ಣ ಏನಾಗಿರ್ತವೆ? ಸಮನಾಗಿರ್ತವೆ. ವಿಸ್ತೀರ್ಣ ಯಾವುದು? ವಿಸ್ತೀರ್ಣ ತ್ರಿಭುಜ BDE is equals to ವಿಸ್ತೀರ್ಣ ತ್ರಿಭುಜ ಯಾವುದು? CDE ವಿಸ್ತೀರ್ಣ ಏನಾಗಿರುತ್ತೆ? ಸಮನಾಗಿರುತ್ತೆ. ಅಂದ್ರೆ ಇದರ ವಿಸ್ತೀರ್ಣ ಎಷ್ಟಿರುತ್ತೋ ಇದರ ವಿಸ್ತೀರ್ಣನು ಅಷ್ಟೇ ಇರುತ್ತೆ. ಹಾಗಿದ್ಮೇಲೆ ಇದರ ವಿಸ್ತೀರ್ಣ ಇವೆರಡು ಒಂದೇ ಅಂದಾಗ ಮೇಲ್ಗಡೆ ನೋಡ್ರಿ ಎರಡು ತ್ರಿಭುಜ ಒಂದೇ ಇದೆ. ಮೇಲ್ ತ್ರಿಭುಜ AD, ಕೆಳಗಡೆ ಇರ್ತಕ್ಕಂಥ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂದಾಗ ಇವೆರಡು ಏನಾದವು? ಇವೆರಡಕ್ಕೆ ಏನಾದವು? ಸಮ. ಹೌದಾನೆ? ಇವೆರಡೂ ತ್ರಿಭುಜಗಳು ಏನಾದವು? ಸಮ. ಹಾಗಿದ್ಮೇಲೆ ಇವೆರಡೂ ತ್ರಿಭುಜಗಳು ಸಮ ಅಂದಾಗ ಇವಕ್ಕೆ ಏನಾಗಿರ್ಬೇಕು? ಸಮನಾಗಿರಬೇಕು. ಇದನ್ನ ಸಮೀಕರಣ 3 ಅನ್ನ ಸಮೀಕರಣ 1 ಮತ್ತು 2 ಮತ್ತು 3ರಿಂದ AD divided by DB is equals to AD divided by EC. ನಾವು ಏನು ಸಾಧಿಸಬೇಕಾಗಿತ್ತು ಅದನ್ನ ಏನು ಮಾಡಿದ್ದೀವಿ? ಸಾಧಿಸಿದ್ದೀವಿ. ಮುಂದಿನ ಅವಧಿಯಲ್ಲಿ ಇದರ ಮೇಲೆ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸೋದು ಅಂತಕ್ಕಂಥದ್ದನ್ನ ನೋಡೋಣ. ಈಗ ನಾವು ಪಾಠ ಮಾಡಿದೀವಲ್ವಾ? ಒಂದೆರಡು ಪ್ರಶ್ನೆ. ಲಘುಕೋನ ತ್ರಿಭುಜದಲ್ಲಿ ಲಂಬ ಎತ್ತರ ಎಲ್ಲಿರುತ್ತೆ? ಒಬ್ರು ಯಾರಾದ್ರೂ ಒಬ್ರು ಹೇಳ್ಬೇಕು. ಯಾರಾದ್ರೂ ಒಬ್ರು ಎಸ್ಮಂತ ಲಘುಕೋನ ತ್ರಿಭುಜದಲ್ಲಿ ಲಂಬ ಎತ್ತರ ಎಲ್ಲಿರುತ್ತೆ?
ತ್ರಿಭುಜದ ಒಳಭಾಗದಲ್ಲಿರುತ್ತೆ. ಆಮೇಲೆ ವಿಶಾಲ ಕೋನದಲ್ಲಿ ಲಂಬ ಎತ್ತರ ಎಲ್ಲಿರುತ್ತಪ್ಪ ಬೆಳಗ್ಗೆ ಹೊರಭಾಗದಲ್ಲಿರುತ್ತೆ. ಆಮೇಲೆ ತೇಲ್ಸ್ ಪ್ರಮೇಯ ಅಥವಾ ಇದನ್ನು ಮೂಸಾಪ್ರ ಅಂತ ಕರಿತೀವಿ. ಮೂಸಾಪ್ರ ಪ್ರಮೇಯದ ಹೇಳಿಕೆ ಮೇಲೆ ಬರ್ತೀವಲ್ವಾ? ಎಸ್ ಅರುಣ್. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಇರದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇವನ್ನೇನು ಕರಿತೀವಿ? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯ ಅಂತ ಕರಿತೀವಿ. ವೆರಿ ಗುಡ್ ಶ್ರೀರಾಮ್. ನೋಡಿ, ಈ ಪ್ರಮೇಯ ನಿಮ್ಮ ವಾರ್ಷಿಕ ಪರೀಕ್ಷೆಗೆ 4 ಅಂಕಕ್ಕೆ ಬರುತ್ತೆ. ಎಷ್ಟು ಅಂಕಕ್ಕೆ ಬರುತ್ತೆ? 4 ಅಂಕಕ್ಕೆ ಬರುತ್ತೆ. ಇದನ್ನು ಕಲ್ತು